ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ 3ನೇ ಸಂಚಿಕೆ ಮುಕ್ತಾಯವಾಗಿ 4ನೇ ಸಂಚಿಕೆಗೆ ಪ್ರಾರಂಭವಾಗ್ತಿದೆ. ಶ್ರೀ ಜಗಳೂರು ಮಹಾಸ್ವಾಮಿಯವರು ತಿರುಪತಿಗೆ ಹೋಗಿ ಆನಂತರ ತಿರುಪತಿ ದರ್ಶನ ನಂತರ ಮತ್ತೆ ಓರಗಲ್ಲು ಪಟ್ಟಣ, ಇಂದಿನ ಚಳ್ಳಕೆರೆ ಓರಗಲ್ಲು ಪಟ್ಟಣಕ್ಕೆ ಹಿಂತಿರುಗಿದಾಗ ಈ 4ನೇ ಸಂಚಿಕೆಯಲ್ಲಿ ಪ್ರಮುಖವಾದಂಥ ವಿಷಯ 7 ಹಳ್ಳಿಗಳನ್ನು ನಾಶ ಮಾಡಿದಂಥ 7 ನಾಲಿಗೆಯ ದುರ್ಗೆಯ ಸಂಹಾರವನ್ನು ಶ್ರೀ ಜಗಳೂರಜ್ಜ ಮಹಾತ್ಮರು ಹೇಗೆ ಅವರನ್ನು ಸಂಹಾರ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನು ಈ ದಿನ 4ನೇ ಸಂಚಿಕೆಯಲ್ಲಿ ನಮ್ಮ ತಿಪ್ಪೇಸ್ವಾಮಿ ಸರ್ ಅವರು ಸವಿಸ್ತಾರವಾಗಿ ಹೇಳ್ತಾರೆ. ಅವರಿಗೆ ಈ ನಿಮಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ. ನೀವೆಲ್ಲ ಶ್ರೀ ಜಗಳೂರಜ್ಜ ಮಹಾಸ್ವಾಮಿಯ ಕಥಾಪ್ರಸಂಗಗಳನ್ನು ಕೇಳಿ ಅದನ್ನು ಮೆಚ್ಕೊಂಡಿದ್ದೀರ ಅಂತ ನಾನಾದರೂ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಜಗಳೂರು ಪಾಪನಾಯಕ ತಿರುಪತಿಯಿಂದ ಓರ್ಗಲ್ ಪಟ್ಟಣಕ್ಕೆ ಮರಳಿ ಬಂದಾಗ ಇಲ್ಲಿನ ಓರ್ಗಲ್ ಪಟ್ಟಣದ ಜನರ ಒಂದು ಸಮಸ್ಯೆ ದೊಡ್ಡದಾಗಿರುತ್ತೆ. ಅದರಂತೆ 7 ಹಳ್ಳಿಗಳನ್ನು ನಾಶ ಮಾಡಿದಂತಹ 7 ನಾಲಿಗೆ ದುರ್ಗೆಯ ಸಂಹಾರ ಮಾಡಬೇಕು, ನೀವು ನಮಗೆ ರಕ್ಷಣೆ ಮಾಡಬೇಕು ಅಂತ ಅವರೆಲ್ಲ ಮೊರೆ ಹೋಗ್ತಾರೆ. ಆಗ ಇವ್ರನ್ನೆಲ್ಲ ಧ್ಯಾನ ಮಂದಿರ ಹತ್ರ ಈಗಿರ್ತಕ್ಕಂಥ ದೇವಸ್ಥಾನದ ಕರ್ಕೊಂಡು ಬರ್ತಾರೆ. ಬಂದು ಅಲ್ಲಿ 2 ಗದ್ದಿಗೆಗಳನ್ನು ಸ್ಥಾಪನೆ ಮಾಡಿ, ಕಂಬಳ ರಂಗ ಮತ್ತು ಭೂಸರಂಗ ಅಂತ 2 ಗದ್ದಿಗೆಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಗದ್ದಿಗೆಯನ್ನು ಕಂಬಳಿಯನ್ನು ಹಾಸ್ಕೊಂಡು ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಆತನ ಧ್ಯಾನಕ್ಕೆ ದುರ್ಗೆಯ ಸಂಹಾರ ನೀನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು, ಸ್ತ್ರೀ ಅದು, ಆಕೆ ಪೂರ್ತಿ ನೀನು ಸಂಹಾರ ಮಾಡಿದ ಹಾಗೆ ಬರೀ ಕಾಲುಗಳನ್ನು ಕಟ್ ಮಾಡಬೇಕು. ಹಾಗೆಯೇ ಆ ದುರ್ಗೆಯ ಸಂಹಾರಕ್ಕೆ ನಿಮ್ಮ ತಂದೆಯಲ್ಲಿರ್ತಕ್ಕಂಥ ಸೂರ್ಯನಂದನ ಕಟಾರಿಯನ್ನು ನೀನು ಪಡ್ಕೊಂಡು ಬರಬೇಕು ಅಂತಕ್ಕಂಥ ಪರಮಾತ್ಮ ಹೇಳಿದಾಗತ್ತೆ. ಅಲ್ಲಿಂದ ಅವರಿಗೆಲ್ಲ ಭರವಸೆಯನ್ನು ಕೊಟ್ಟು ಜಗಳೂರು ಪಾಪನಾಯಕ ಅಲ್ಲಿವರೆಗೂ ತನ್ನ ತಂದೆ ತಾಯಿಗಳು ಯಾರು ಏನು ಅಂತಕ್ಕಂಥ ವಿಷಯನೇ ಪ್ರಸಂಗಗಳೇ ಈತನಿಗೆ ಬಂದಿರಲ್ಲ. ಹಾಗೆಯೇ ಆ ತಂದೆ ತಾಯಿಗಳು ಕೂಡ ಕೋರ್ಲು ಮಲ್ಲಾಯಕ ಬಾಳರ ಪಟ್ಟಮ್ಮ ಮತ್ತು ಅತ್ತೆ ಹಲ್ಲುಗಳನ್ನು ಕಳ್ಕೊಂಡು ಪಚ್ಚಪತಿ ಪಾಲಮ್ಮ ಅವ್ರ ಜೊತೆಯಲ್ಲೇ ಇರ್ತಾರೆ. ಆಕೆನ ಕರ್ಕೊಂಡೋಗಿ ಬಿಡಲಿಕ್ಕಾಗದೆ ಕಾಸೇನ ಒಂದು 6 ಬಟ್ಟಕ್ಕೆ ಅವನು ಹೇಳಿರ್ತಾನೆ, ನಾನು ಹೆಂಗೆ ಕಳಿಸಿದ್ರೆ ಹಂಗೆ ಕರ್ಕೊಂಬ ಅಂತ ಹೇಳಿರ್ತಾನೆ. ಹಾಗಾಗಿ ಅವನ ಹತ್ರ ಹೋಗಲಿಕ್ಕೆ ಭಯಪಟ್ಕೊಂಡ್ಬಿಟ್ಟು ಕೋರ್ಲು ಮಲ್ಲಾಯಕ ಬಾಳರ ಪಟ್ಟಮ್ಮ ಇವರೆಲ್ಲರೂ ಕೂಡ ಸಾಣಿಕೆರೆ ಕಾವಲಿನಲ್ಲಿ ಪಶುಗಳನ್ನು ಸಂಪಳಿಸ್ಕೊಂಡಿರ್ತಾರೆ. ನಮ್ಮ ಕಥಾನಾಯಕ ಪಾಪನಾಯಕ ತನ್ನ ತಂದೆ ತಾಯಿಗಳು ಸಾಣಿಕೆರೆ ಕಾವಲಿನಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಹೋಗಿಬಿಟ್ಟು ಅವರ ಹಟ್ಟಿಯ ಮುಂದೆಗಡೆ ಪಶುಗಳೆಲ್ಲ ಇರ್ತವೆ. ಹೋಗಿ ಅಲ್ಲಿ ನಿಂತ್ಕೊತಾನೆ. ಯಾರಪ್ಪ ಈ ಹುಡುಗ ಇಲ್ಲಾಕೆ ಬಂದ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವರೆಲ್ಲ ಆಶ್ಚರ್ಯವಾಗಿ ಈತ ನೋಡ್ತಿದ್ದಾಗ ಈತನೇ ಅವರ ಸಮೀಪಕ್ಕೆ ಹೋಗಿ ಅಪ್ಪ ಅಮ್ಮ ಅತ್ತೆ ಅಂತ ಸಂಬೋಧನೆ ಮಾಡ್ತಾನೆ. ಯಾರಪ್ಪ ನೀನು, ಇಲ್ಲಾಕೆ ಬಂದೆ, ನಾನು ಹೆಂಗಪ್ಪ ನಿನಗೆ ಅಪ್ಪ, ನಾನು ಹೆಂಗೆ ಅಮ್ಮ ಅತ್ತೆ ಅಂತ. ಅಯ್ಯೋ ಅಪ್ಪ ನಾನೇನೆ, ನೀವೇನೋ ಇದು ಅನಿಷ್ಟ ಕಪ್ಪು ಶಿಲೆ ತನ್ನ ಅತ್ತೆಯನ್ನೇ ಹುಟ್ಟೋ ಬರದಲ್ಲಿ ಹಲ್ಲುಗಳನ್ನು ಉದುರಿಸಿದಂತಹ ಈ ಕೆಟ್ಟು ಶಿಶು ಬೇಡ, ಈ ಸಮಸ್ಯೆನೇ ಬೇಡ ಅಂತಂದು ಅಲ್ಲೇನು ಕಾರೇ ಗಿಡದ ಕೆಳಗೆ ಇಟ್ಟು ಬಂದ್ರಲ್ಲ, ಕೋರಿ ಕಂಬಳದಲ್ಲಿ ಸುತ್ತಿ ಆತೇನಪ್ಪ ನಾನು ಅಂತ. ಆಗ ಆಶ್ಚರ್ಯ ಆಗುತ್ತೆ ಅವ್ರ ತಂದೆ ತಾಯಿಗಳಿಗೆ. ಏನಪ್ಪ ನಾವು ಬಿಸಾಡಿ ಬಂದಂತಹ ಅಲಕ್ಷ್ಯ ಮಾಡಿ ಬಂದಂತಹ ವಸ್ತುವೇ ನೀನೇನಪ್ಪ ನನ್ನ ಮಗ, ಹೆಂಗಪ್ಪ ಈಗೆಲ್ಲ ಆಯಿತು ಅಂದಾಗ ಪಾಪನಾಯಕ ತನ್ನ ತಂದೆ ತಾಯಿಗಳಿಗೆ ನಡೆದ ವೃತ್ತಾಂತವನ್ನೆಲ್ಲ ಶಿವಪಾರ್ವತಿಯವರು, ಮಲ್ಲಜ್ಜಿಯವ್ರದ್ದು, ಓರ್ಗಲ್ ಪಟ್ಟಣದ ಮತ್ತು ತಿರುಪತಿಯ
ವಿಷಯವನ್ನೆಲ್ಲ ಆತನಿಗೆ ಹೇಳಿದಾಗ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗುತ್ತೆ. ತಂದೆ ತಾಯಿ ಅತ್ತೆ ಎಲ್ಲ ಕುಂತ್ಕೊಂಡು ಯಾರು ಅಂದ್ಕೊಂಡಿದ್ರಪ್ಪ ನನಗೆ ಈ ಪುಣ್ಯ ಇದೆ, ನಿನ್ನಂಥ ಮಗ ನನಗೆ ಸಿಗ್ತಾನೆ ಅಂತ ಆ ದೇವರಿಗೆ ನಾವು ಆತನಿಗೆ ಎಷ್ಟು ಧ್ಯಾನ ಸಲ್ಲಿಸೋದು ಸಾಲದು ಅಂತಕ್ಕಂಥ ಬಹಳ ಹಂಬಲದಿಂದ ಆತನ ಪ್ರೀತಿ ಮಾಡ್ತಾರೆ, ಮುದ್ದಾಡ್ತಾರೆ. ಮತ್ತು ನಿನ್ನ ಹಲ್ಲುಗಳೆಲ್ಲ ಉದುರಿದವಲ್ಲೇ ಆಯಿತು, ನಿನ್ನೂ ಒಂದು ದಿವಸ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಮಾವನ ಹತ್ರ, ಅಲ್ಲಿವರೆಗೆ ನೀನು ಸುಧಾರಿಸು ಅಂತ ಹೇಳಿ ಹೋದಾಗ ಅವರಿಗೆ ಭಾಳ ಸಂತೋಷ. ಮನೆಯಲ್ಲೆಲ್ಲ ಹಬ್ಬ, ಎಲ್ಲ ಅಲ್ಲಿರ್ತಕ್ಕಂಥ ಹಟ್ಟಿ ಜನಗಳೆಲ್ಲ ಕರೆಸಿ, ನೋಡಿ ನನ್ನ ಮಗ ನಾವು ಹಿಂಗೆ ಬಿಟ್ಟು ಬಂದಿದ್ದೀವಿ, ಈತನೇ ನನ್ನ ಮಗ ಪಾಪಯ್ಯ ಅಂತ ಹೆಸರಿಟ್ಕೊಂಡಿದ್ದಾನೆ, ಸೂರ್ಯ ಪಾಪನಾಯಕ, ಜಗಳೂರು ಪಾಪನಾಯಕ ಅಂತ ಹೆಸರಿಟ್ಕೊಂಡಿದ್ದಾನೆ ಅಂತ ಹೇಳಿ ಭಾಳ ಹಬ್ಬ ಮಾಡ್ತಾರೆ. ಮನೆಗೆಲ್ಲ ಒಳ್ಳೊಳ್ಳೆ ಅಡುಗೆಗಳು ಮಾಡಿ ಮಗನಿಗಿಡ್ತಾರೆ. ಒಂದೆರಡು ದಿನ ಅಲ್ಲೇ ಕಳೀತಾನೆ. ಏನಪ್ಪ ಏನು ಸಮಾಚಾರ, ಯಾಕೆ ಹಿಂಗೆ? ಇಲ್ಲ, ನನಗೀಗೆ ಓರ್ಗಲ್ ಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಈಗ 7 ದುರ್ಗಿ ಭಾಳ ತೊಂದರೆ ಕೊಟ್ಟಿದೆ. ನಾನು ಅದನ್ನು ನಾಶ ಮಾಡಬೇಕು, ಸಂಹಾರ ಮಾಡಬೇಕು. ಅದಕ್ಕೆ ಭಾಳ ಮುಖ್ಯವಾಗಿ ನಿನ್ನ ಹತ್ರ ಇರ್ತಕ್ಕಂಥ ಸೂರ್ಯನಂದನ ಕಟಾರಿ ಬೇಕಪ್ಪ. ಆ ಕಟಾರಿಯನ್ನು ತಿರುಪತಿ ತಿಮ್ಮಪ್ಪ ಹೇಳಿದಾಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಕೂಡ ನನ್ನ ಮುಖ್ಯ ಕರ್ತವ್ಯಗಳಲ್ಲಿ ಒಂದು. ಅದನ್ನು ನೀನು ಕೊಡಬೇಕಲ್ಲಪ್ಪ ಅಂತ ಹೇಳಿದಾಗ ಭಾಳ ಸಂತೋಷದಿಂದ ತಗೊಳಪ್ಪ, ಲೋಕ ಕಲ್ಯಾಣಕ್ಕಾಗಿ ನಾನು ತಿರ್ತಕ್ಕಂಥ ಆಯುಧ ನಿನಗೆ ಕೊಡೋದಕ್ಕೇನು, ಅದರಲ್ಲಿ ಪರಮಾತ್ಮ ತಿರುಪತಿ ತಿಮ್ಮಪ್ಪನೇ ನಿನಗೆ ಈ ಜವಾಬ್ದಾರಿಯನ್ನು ವಹಿಸಿದಾಗ ನಾನು ಯಾರು ಅಂತಕ್ಕಂಥ ಭಾಳ ಸಂತೋಷದಿಂದ ತಾಯಿ ಬಾಳಾರ ಪಟ್ಟಮ್ಮ, ಮಗ ಮತ್ತೆ ಯಾವಾಗ ಬರ್ತೀಯಪ್ಪ ನೀನು? ಇಲ್ಲಮ್ಮ, ನಾನು ಬಂದೇ ಬರ್ತೀನಿ. ಈ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಏನಿದೆ, ನಮ್ಮ ಜನಗಳನ್ನು ದೈವತ್ವದ ಕಡೆಗೆ ತಿರುಗಿಸೋದು, ಅವ್ರನ್ನ ಒಳ್ಳೆಯ ಮಾರ್ಗದಲ್ಲಿ ಕೊಂಡೋಗಿರ್ತಕ್ಕಂಥ ಕರ್ತವ್ಯ ಎಲ್ಲ ಮಾಡಬೇಕಲ್ಲಮ್ಮ, ಹಾಗಾಗಿ ನಾನು ಬಿಡು ಮಾಡ್ಕೊಂಡು ಬರ್ತೀನಿ ತಾಯಿ, ಇಲ್ಲೇ ಇರ್ತೀನಿ ಅಂತಂದು ಹೇಳಿ ಅಲ್ಲಿಂದ ಸೂರ್ಯನ ಕಟಾರಿಣಿಯ ತೆಗೆದುಕೊಂಡು ಬರ್ತಾರೆ. ಸೀದಾ ಬಂದಾಗ ಈಗಿನ ಅಜ್ಜನ ಕೆರೆಯನ್ನೇ ದುರ್ಗಿ ಕೆರೆ ಅಂತ ಕರೀತಾ ಇದ್ರಿ. ಆ ಕೆರೆ ಏರಿ ಮೇಲೆ ನಿಂತ್ಕೊಂಡು ದುರ್ಗಿನ ಬರಮಾಡ್ಕೊತಾನೆ. ಬಾ, ನೀನು ಎಷ್ಟು ಜನನ, ಎಷ್ಟು ಹಳ್ಳಿಗಳನ್ನು ನಾಶ ಮಾಡ್ಬೇಕಂತಿದೆಯಾ, ನೀನು ದುಷ್ಟಶಕ್ತಿ, ನೀನು ಇರಬಾರ್ದು, ಲೋಕ ಕಲ್ಯಾಣ ಮಾಡಬೇಕಾದ್ರೆ ನಿನ್ನಂತಹ ಅನೇಕ ಶಕ್ತಿಗಳನ್ನು ನಾಶ ಮಾಡಬೇಕು ಅಂತ ಕೂಗ್ತಾನೆ. ಆಗ ಭಾಳ ಆರ್ಭಟದಿಂದ 7 ದುರ್ಗೆ, ನೀನು ಯಾರು, ನಿಂದೇನೋ, ನೀನು ನೋಡಲಿಕ್ಕೆ ಇಷ್ಟು ಉದ್ದ ಇದೆಯಾ? ಅದು ಅಜಾನುಭವದಂಥ ರಾಕ್ಷಸ ರೂಪವನ್ನು ತಳ್ಕೊಂಡು 7 ನಾಲಿಗೆಯನ್ನು ಬಿಟ್ಕೊಂಡು ಬರ್ತಾಯಿದ್ರೆ, ಇನ್ನೊಬ್ಬರಾಗಿದ್ದರೆ ಅದು ನೋಡಿ ಓಡೋಗರು. ಈತ ಧೈರ್ಯವಂತ, ಕೈಯಲ್ಲಿ ಸೂರ್ಯನಂದನ ಕಟಾರಿದೆ. ಸುಮಾರು ದಿನಗಳ ಕಾಲ ಇಬ್ಬರಿಗೂ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಕೊನೆಗೆ ದುಷ್ಟಶಕ್ತಿ ಸಾಯಲೇಬೇಕಲ್ಲ. ಆ ಯುದ್ಧದಲ್ಲಿ ಈ ಸೂರ್ಯನಂದನ ಕಟಾರಿಯ ಮುಂದೆ ಆ ಶಕ್ತಿಯ, ರಾಕ್ಷಸಿಯ ಶಕ್ತಿ ಕುಂದುತ್ತಾ ಬರುತ್ತೆ. ಆಗ ಮೊದಲೇ ಪರಮಾತ್ಮನೇ ಹೇಳಿದ ಹಾಗೆ ಆ ದುರ್ಗಿಯ ಕಾಲುಗಳನ್ನು ಮಾತ್ರ, 2 ಕಾಲುಗಳನ್ನು ಕಡಿದು ಆ ಕೆರೆಯ ತೂಬಿಗೆ ಬಿಸಾಡ್ತಾನೆ. ಬಿಸಾಡಿದಾಗ ಅದು ನರಳಾಡುತ್ತೆ. ಅಯ್ಯೋ, ನೀನು ಸ್ತ್ರೀ ಅಂತ ಲೆಕ್ಕಿಸದೆ ನೀನು ಸಂಹಾರ ಮಾಡಿದೆ. ನಿನ್ನ ಅವಸಾನ ಕಾಲವು ಸ್ತ್ರೀಯಿಂದಲೇ ನೀನು ಕಾಳುಗಳನ್ನು ಕಳ್ಕೊಂಡು ನೀನು ಜೀವನ ಮುಕ್ತಾಯ ಮಾಡಬೇಕು ಅಂತಕ್ಕಂಥ ಶಾಪವನ್ನು ಕೊಡುತ್ತೆ ದುರ್ಗಿ ಆತನಿಗೆ. ಹಾಗಾಗಿ ಆಯ್ತಮ್ಮ, ನೀನು ಶಕ್ತಿ ರೂಪಿಣಿ, ಆ ದುಷ್ಟತನವನ್ನು ಬಿಟ್ಟು ನೀನು ಯಾರು ಅಂತಕ್ಕಂಥದ್ದು ನೀನು ಅರ್ಥ ಮಾಡ್ಕೊ, ಲೋಕ ಕಲ್ಯಾಣಕ್ಕಾಗಿ ನಾವೆಲ್ಲ ಬಂದಿರೋದು ಅಂತ ಹೇಳಿದಾಗ ಆಕೆ ಆ ದುಷ್ಟತನವನ್ನೆಲ್ಲ ಬಿಟ್ಟು, ಈತ ಮಹಾಪುರುಷ, ಕಾರಣಿ ಪುರುಷ, ಇಲ್ಲಾಂದರೆ ನನ್ನ ಈ ರೀತಿ ಸಂಹಾರ ಮಾಡಲಿಕ್ಕೆ ಆಗ್ತಾಯಿಲ್ಲ,
ಆಗ್ತಿರ್ಲಿಲ್ಲ ಅಂತಂದು ಹೇಳಿ ಆಕೆ ಕೆಲವಾರು ಬೇಡಿಕೆಗಳನ್ನು ಇಡ್ತಾಳೆ. ಭಾಳ ಸಂತೋಷಪ್ಪ, ನೀನು ಲೋಕ ಕಲ್ಯಾಣಕ್ಕಾಗಿ ಜನರಿಗಾಗಿ ಒಳ್ಳೇದು ಮಾಡ್ತಾಯಿದ್ದೀಯಾ, ನಾನು ಇಲ್ಲಿರಲ್ಲ, ಹೋಗ್ತೀನಿ. ಆದರೆ ನನಗೋಸ್ಕರ ಇಲ್ಲಿ ಭಕ್ತರು ಬಂದು ಮಾಂಸದ ಅಡುಗೆಯನ್ನೆಲ್ಲ ಮಾಡಿಬಿಟ್ಟು ನನಗೆ ಅರ್ಪಿಸ್ತಾಯಿದ್ರು. ಆ ಕಾರ್ಯಕ್ರಮ ಭಕ್ತರಿಂದ ಹರಕೆಗಳು ಅವೇನಿದೆ ಮಾಂಸದ ಆಹಾರಗಳೆಲ್ಲ ನನಗೆ ಸೇರಬೇಕು ಅಂತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡು. ಯಾಕೆಂದರೆ ನೀನು ತಿರುಪತಿ ತಿಮ್ಮಪ್ಪನ ಭಕ್ತರ ಮಾಂಸಾಹಾರಗಳನ್ನು ಸೇವಿಸ್ತಕ್ಕಂಥವನ್ನೆಲ್ಲ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಇಲ್ಲಿನ ಸಿಹಿ ಊಟ ನಿನಗೂ ಇಲ್ಲಿ ಮಾಂಸದ ಊಟ ಏನಿದ್ರು ನನಗೆ ಅರ್ಪಣೆ ಆಗಲಿ, ಇದೊಂದು ನಡೆಸ್ಕೊಡು, ನಾನು ಕೆರೆ ತೂಬಿಯಲ್ಲಿ ನೆಲೆಸ್ತೀನಿ ಅಂತ ಆಕೆ ಮಾತು ಕೊಟ್ಬಿಟ್ಟು ಅಂತರ್ಗತವಾಗ್ತಾಳೆ, ಅದೃಶ್ಯವಾಗ್ತಾಳೆ. ಆಗ ಅಲ್ಲಿದ್ದವರೆಲ್ಲ ಪಾಪನಾಯಕನಿಗೆ ಜೈಕಾರಕ್ಕೆ ಹೋಗ್ತಾರೆ. ಅಲ್ಲಿಂದ ಸೀದಾ ಬಂದು ಈಗ ಏನಿದೆ ಅಲ್ಲಿ ಹುತ್ತ ಅಂತ ಹೇಳಿದ್ವಲ್ಲ, ಈಗಿರ್ತಕ್ಕಂಥ ಒಂದು ಚಳ್ಳಕೆರೆಯ ದೇವಸ್ಥಾನ ಹುತ್ತದಲ್ಲಿ ಆ ಸೂರ್ಯನಂದನ ಕಟಾರಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲೆಲ್ಲ ಪರಮಾತ್ಮನ ಶ್ರೀ ವೆಂಕಟೇಶ್ವರನಿಗೆ ಎಲ್ಲ ಜೈಕಾರ ಮಾಡಿ ಅಲ್ಲಿಗೆ ಸೂರ್ಯನಂದನ ಕಟಾರಿಯ ಒಂದು ಪ್ರತಿಷ್ಠಾಪನೆಗೆ ಮುಗಿಯುತ್ತೆ. ಆ ನಂತರ 2ನೇ ಕಟಾರಿ ಮತ್ತು ತಂದೆ ಹತ್ರ ಹೋಗ್ತಾನಿದ್ದ. 2ನೇ ಕಟಾರಿ ಮುಕ್ಕಣ್ಣನ ಕಟಾರಿ ಪ್ರತಿಷ್ಠಾಪನೆ ಮಾಡಬೇಕು. ತಂದೆಯನ್ನು ಕೇಳ್ತಾನಪ್ಪ, ಈ 2ನೇ ಕಟಾರಿ ಎಲ್ಲಿದೆ, ಯಾರ ಹತ್ರ ಇದೆ, ಅದು ಬೇಕಲ್ಲ ನನಗೆ ಅಂತ ಹೇಳಿದ್ರು. ಅಪ್ಪ ನೋಡು, ನಮ್ಮ ಅಣ್ಣ ಅಂದರೆ ನಿನಗೆ ದೊಡ್ಡಪ್ಪ ಸೂರ್ಯ ಎರಗಟ್ ನಾಯಕ ಅಂತಕ್ಕಂಥ ಬ್ರಹ್ಮಚಾರಿ, ಈತ ಗೋನೂರು ಕಟ್ಟೆಮನೆಯ ದಳಪತಿಯಾಗಿದ್ದಾನೆ. ನಿಮ್ಮ ದೊಡ್ಡಪ್ಪನ ಹತ್ರ ಮುಕ್ಕಣ್ಣನ ಕಟಾರಿದೆ, ನೀನು ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಂತರ ಮಗ ಅಂತಂದು ಹೇಳಿ ಅದನ್ನು ತಗೊಂಡು ಬರಪ್ಪ ಅಂತಂದು ಆಶ್ವಾಸನೆ ಕೊಡ್ತಾರೆ. ಆಯಿತು. ಮುಂದಿನ ಪ್ರಯಾಣ ನಮ್ಮ ಕಥಾನಾಯಕಂದು ಗೋನೂರಿಗೆ. ಹಿಂದಿನ ಕಟ್ಟೆಮನೆಗಳಲ್ಲಿ ಗೋನೂರು ಒಂದು ಕಟ್ಟೆಮನೆ ಅಂತ ಹೇಳಿದ್ವಿ. ಹೌದು. ನಾಯಕನಹಟ್ಟಿ, ನನ್ನಿವಾಳ, ಗೋನೂರು. ಒಂದೊಂದು ಕಟ್ಟೆಮನೆಗೆ ಒಬ್ಬೊಬ್ಬ ದೊರೆ. ನಾಯಕನಹಟ್ಟಿಗೆ ಮೀಸ ನಾಯಕ, ನನ್ನಿವಾಳಿಗೆ ಗಟ್ಮುತ್ ನಾಯಕ, ಗೋನೂರಿಗೆ ಬೋಸೆ ನಾಯಕ. ಇಲ್ಲಿ ಈ ದೊರೆಗಳಲ್ಲಿ ಬಯ್ಯಪ್ಪರಾಜ ಅಂತಲೂ ಕರೀತಾರೆ, ಸೂರಪ್ಪರಾಜಲು ಅಂತಲೂ ಕರೀತಾರೆ, ಬೋಸೆ ನಾಯಕ ಅಂತಲೂ ಕೂಡ ವಿವಿಧ ಹೆಸರುಗಳಲ್ಲಿ ಆ ದೊರೆಗಳನ್ನು ಕರ್ಕೊಂಡು ಬಂದರು. ಈ 2 ಕಟ್ಟೆಮನೆಗಳಿಗಿಂತ ಒಂದು ವಿಭಿನ್ನವಾದಂತಹ ಕಟ್ಟೆಮನೆ ಗೋನೂರು ಕಟ್ಟೆಮನೆ. ಈ ಗೋನೂರು ಎಲ್ಲಿದೆ? ಚಿತ್ರದುರ್ಗ ತಾಲೂಕಿನಲ್ಲಿದೆ. ಚಿತ್ರದುರ್ಗ ಸಮೀಪವಾಗಿಯೇ ಇವತ್ತು ಗೋನೂರಲ್ಲಿ ಕೆರೆ ಇದೆ. ನಾವು ಚಿತ್ರದುರ್ಗದಿಂದ ತುರ್ನೂರಿಗೆ ಹೋಗೋ ರಸ್ತೆಯಲ್ಲಿ, ನಾಯಕನಹಟ್ಟಿಗೆ ಹೋಗೋ ರಸ್ತೆಯಲ್ಲಿ ಗೋನೂರು ಒಂದು ಚಿಕ್ಕ ಗ್ರಾಮವಾದರೂ ಕೂಡ ಬಯ್ಯಪ್ಪರಾಜ, ಸೂರಪ್ಪರಾಜರ ಆಡಳಿತದಲ್ಲಿ ಅದು ಒಂದು ವಿಶಿಷ್ಟವಾದ ಕಟ್ಟೆಮನೆ. ಏನು ಅಲ್ಲಿ 2 ಕಟ್ಟೆಗಳಿದ್ದವು. ಒಂದು ಸತ್ಯದ ಕಟ್ಟೆ, ಆಚಾರದ ಕಟ್ಟೆಮನೆ. ಯಾರೇ ತಪ್ಪು ಮಾಡಿದರೂ ಕೂಡ, ಯಾರೇ ಕಳ್ತನ ಮಾಡಿದರೂ ಕೂಡ ಅವನು ಬಂದು ಆ ಸತ್ಯದ ಕಟ್ಟೆ ಮೇಲೆ ನಿಂತ್ಕೊಂಡು ಸತ್ಯನೇ ನುಡಿಬೇಕು. ಅಸತ್ಯ ನುಡಿಯೋಂಗಿಲ್ಲ. ಅಸತ್ಯ ನುಡಿದರೆ ಅವನು 1-2 ದಿವಸದಲ್ಲೇ ತೀರ್ಕೊತಿದ್ದ. ಇಂತಹ ಒಂದು ನಂಬಿಕೆ ಆ ಕಟ್ಟೆಮನೆಯಲ್ಲಿತ್ತು. ಇದನ್ನು ಆಚಾರದ ಕಟ್ಟೆಮನೆ, ಸತ್ಯದ ಕಟ್ಟೆ ಅಂತ ಈಗಲೂ ಇದೆ ಅಲ್ಲಿ ಗೋನೂರಿನಲ್ಲಿ. ಇನ್ನೊಂದು, ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಉಸುಕಿ ಮರ್ರಿ ಚಾವಡಿ ಅಂತಕ್ಕಂಥದ್ದು ಒಂದು ಚಾವಡಿ. ಹಿಂದೆ ಕಾಲದಲ್ಲಿ ಚಾವಡಿ ಇರ್ತಾಯಿತ್ತು. ಅದು ಪಂಚಾಂಗದ ಈಗ ಏನು ಕಟ್ಟೆಗಳಿದ್ದಾವೆ ಹಂಗೆ ಚಾವಡಿ, ಉಸುಕಿ ಮರ್ರಿ ಚಾವಡಿ ಅಂತ. ಆ ಉಸುಕಿ ಮರ್ರಿ ಚಾವಡಿ ಇದೆ. ಏನಪ್ಪ ಅಲ್ಲಿ ಅನಾಚಾರದ ಕಟ್ಟೆ. ಅದು ಅನಾಚಾರ ಅಂದರೆ ಗೊತ್ತಿದೆಯಲ್ಲ, ಗಂಡ ಸತ್ತನು ಮತ್ತು ವೇಶ್ಯೆಯರು, ಕಳ್ತನ ಮಾಡಿದವರು, ಇವ್ರನ್ನೆಲ್ಲ ಅಪರಾಧ ಮಾಡೋದು ಹುಡುಕಿ ಅವರಿಗೆ ಸುಂಕವನ್ನು ವಸೂಲು ಮಾಡ್ತಾಯಿದ್ರು, ತಲೆಗಂದಾಯ ವಸೂಲು ಮಾಡ್ತಾಯಿದ್ರು. ಇಂತಹ ಒಂದು ವ್ಯವಸ್ಥೆ ಆ ಗೋನೂರಿನಲ್ಲಿತ್ತು.
ಆ ಸುಂಕವನ್ನೆಲ್ಲ ವಸೂಲು ಮಾಡಲಿಕ್ಕೆ ಕೊಂಡ ಮರಿರಾಜ ಅಂತಕ್ಕಂಥ ಒಬ್ಬ ಪ್ರಧಾನಿ ಇದ್ದ. ಆ ಪ್ರಧಾನಿಯ ಕೆಳಗೆ ನಮ್ಮ ಸೂರ್ಯ ಯರಗಟ್ಟ ನಾಯಕರು ದಳಪತಿಯಾಗಿ ಗೋನೂರಿನಲ್ಲಿದ್ದರು. ಪ್ರತಿನಿತ್ಯ ಇವ್ರ ಕೆಲಸ ಏನು, ಯರಗಟ್ಟ ನಾಯಕರದು ಹೋಗಿ ಅಲ್ಲಿ ಅನಾಚಾರದ ಕಟ್ಟೆ ಹತ್ರ ಕುಂತ್ಕೊಳ್ಳೋದು, ಎಷ್ಟು ಸುಂಕ ಕಲೆಕ್ಟ್ ಆಗುತ್ತೋ, ಎಷ್ಟು ಸುಂಕ ಶೇಖರಣೆ ಆಗುತ್ತೋ ಅದನ್ನೆಲ್ಲ ತಂದು ರಾಜನ ಇವರು ಇರ್ತಾರಲ್ಲ ಮಂತ್ರಿ, ಕೊಂಡಮರಿ ರಾಜನ ಕೈಯಲ್ಲಿ ಕೊಡಬೇಕು. ಆ ಕೊಂಡಮರಿ ರಾಜ ಹೋಗಿ ರಾಜನ ಟ್ರೆಜರಿಗೆ ಜಮಾ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಆಗಿನ ಕಾಲದಲ್ಲೇ. ಹೀಗೆ ಸತ್ಯದ ಕಟ್ಟೆ, ಅನಾಚಾರದ ಕಟ್ಟೆ ಅಂತಕ್ಕಂಥ ಅಲ್ಲಿ ಗೋನೂರಿನಲ್ಲಿ ಈ ಬಯ್ಯಪ್ಪ ರಾಜ, ಸೂರಪ್ಪ ರಾಜರ ಕೆಳಗೆ ಅದು ಕೂಡ ಮ್ಯಾಸ್ನಾಯಕರ ಕಟ್ಟೆ ಮನೆ. ಅಲ್ಲಿ ದೊರೆಯ ಕೆಳಗೆ ಯರಮಂಚಿ ಅಜ್ಜುಡ್ಲು, ಪೆದ್ದಳ್ಳ ನಾಯಕನವರು, ಬೆಲ್ಲೂರು, ಚನ್ನನವರು ಮತ್ತು ನಲಗೇತಿ ಬೆಡಗಿನ ಪೂಜಾರಿಗಳು ಇದ್ದರು. ಇದೊಂದು ವ್ಯವಸ್ಥೆ ಆ ಕಟ್ಟೆ ಮನೆಯಲ್ಲಿ ಇತ್ತು. ಹೀಗೆ ಗೋನೂರು 2 ಪುರಾತನ ಕಟ್ಟೆ ಮನೆಗಳಲ್ಲಿ ವಿಚಿತ್ರವಾದಂಥ ಒಂದು ಸಂಪ್ರದಾಯಗಳನ್ನು ಇಟ್ಟುಕೊಂಡಂಥ ಕಟ್ಟೆ ಮನೆ ಆಗಿತ್ತು. ಸರಿ, ನಮ್ಮ ಕಥಾನಾಯಕ ಅಲ್ಲಿಗೆ ಬರ್ತಾರೆ. ಬಂದಾಗ ಅಲ್ಲಿ ಇಲ್ಲಿ ಕೇಳಿಕೊಂಡು ಸೂರ್ಯ ಯರಗಟ್ಟ ನಾಯಕರ ಮನೆಯಲ್ಲಿದೆ ಅಂತ ಬಂದು ಕೇಳಿದಾಗ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಯಾರಪ್ಪ ನೀನು ಅಂತ ಕೇಳ್ತಾನೆ. ನಾನು ನೋಡಪ್ಪ ನಿನ್ನ ತಮ್ಮ ಕೋರ್ಲ್ ಮಲ್ಲಾಯಕನ ಮಗ, ನಾನು ಪಾಪನಾಯಕ, ಸೂರ್ಯ ಪಾಪನಾಯಕ ಅಂತ. ಈಗ ನೋಡಿ ಭಾಳ ಸಂತೋಷ ಆಗುತ್ತೆ. ಬಾರಪ್ಪ, ನನ್ನ ವಂಶದ ಕುಡಿ ನೀನು, ಭಾಳ ಸಂತೋಷ ಆಯಿತು, ಬಾ ನೀನು ಅಂತಂದು ಮಗನ ಅಪ್ಕೊತಾನೆ. ಅಪ್ಕೊಂಡು ಏನಪ್ಪ, ಯಾಕೆ, ಏನು ಸಮಾಚಾರ, ಎಲ್ಲರೂ ಚೆನ್ನಾಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಕ್ಷೇಮವಾಗಿದ್ದಾರೆ. ನೀನು ಬಂದಿದ್ದು ಉದ್ದೇಶ ಏನಪ್ಪ? ನಿಮ್ಮಲ್ಲಿ ಮುಕ್ಕಣ್ಣನ ಕಟಾರಿ ಇದೆಯಾ ಅಂತಲ್ಲ, ಅದು ಬೇಕು. ಯಾಕಪ್ಪ ಅಂತ. ಹೀಗೆ ತಿರುಪತಿ ವೆಂಕಟೇಶ್ವರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ಮಾತು ಕೊಟ್ಟಿದ್ದೀನಿ, ನಾನು ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬೇಕಪ್ಪ ಅಂತ. ಆಯಿತು, ಭಾಳ ಸಂತೋಷ, ಕೊಡ್ತೀನಪ್ಪ, ಬಾ ನೀನು ಮಗ, ಅಪರೂಪಕ್ಕೆ ನಾನು ಒಬ್ಬನೇ ಹೊಂಟಿದ್ದೀವಿ, 1-2 ದಿನ ಇಲ್ಲಿ ನನ್ನ ಜೊತೆಗೆ ಕಾಲ ಕಳಿ ಅಂತಕ್ಕಂಥ ಬಲವಂತ ಮಾಡಿ ಮಗನ ಅಲ್ಲೇ ಉಳಿಸ್ಕೊತಾರೆ. ಆ ನಂತರ ಸರಿ, ಮನೆಗೆ ಎಷ್ಟು ದಿವಸ ಇರ್ತಾನೆ? ನೋಡಪ್ಪ, ಏನೇನು ಕೆಲಸ ನಿಂದು? ನೋಡಪ್ಪ, ನಾನು ಬೆಳಿಗ್ಗೆ ಎದ್ದು ಹಿಂಗೆ ಮುಸ್ಕಿ ಮರ್ರಿ ಚಾವಡಿ ಹತ್ರ ಇರ್ತಕ್ಕಂಥ ಅನಾಚಾರದ ಕಟ್ಟೆ ಮನೆಗೆ ಹೋಗಿ ನಾನು ಅಲ್ಲಿ ನನ್ನ ಕರ್ತವ್ಯ ನಿರ್ವಹಿಸ್ತೀನಿ. ಬೆಳಗ್ಗಿಂದ ಸಂಜೆವರೆಗೆ ಏನು ಸುಂಕವನ್ನು ಅದನ್ನೆಲ್ಲ ವಸೂಲು ಮಾಡಿ ನಾನು ಕೊಂಡಮರಿ ರಾಜನಿಗೆ ಕೊಡಬೇಕು, ಆತ ಟ್ರೆಜರಿಗೆ ಜಮಾ ಮಾಡಬೇಕು. ಈ ಕೆಲಸ ಬಿಡಪ್ಪ, ನೀನೇನು ಘನವಾದ ಕೆಲಸ, ನಾನು 1-2 ದಿವಸ ಮಾಡ್ತೀನಿ, ಆರಾಮಾಗಿರಪ್ಪ ನೀನು ಅಂತ ಈತ ಬಲವಂತ ಮಾಡ್ತಾನೆ. ಬೇಡಪ್ಪ, ಯಾಕೆ, ಅದು ನಮ್ಮ ವ್ಯವಸ್ಥೆನೇ ಹೆಂಗಿದೆ, ದೊರೆ ಇರ್ತಾನೆ, ದೊರೆ ಕೆಳಗೆ ಮಂತ್ರಿ ಇವೆಲ್ಲ ಇದ್ದಾವೆ, ನಾನು ದಳಪತಿ ಅಂತ. ಇಲ್ಲ ದೊಡ್ಡಪ್ಪ, ನೀನು 1-2 ದಿನ ವಿಶ್ರಾಂತಿ ತಗೊಂಡು, ದೊಡ್ಡಪ್ಪನಿಗೆ ವಿಶ್ರಾಂತಿ ಕೊಟ್ಟು ಅವರ ಕೆಲಸವನ್ನು ವಹಿಸ್ಕೊಂತಾನೆ, ನಾನು ಮಾಡ್ಬೇಕೇನು ಅಂತ. ಈತನಿಗೆ ಮನಸ್ಸಲ್ಲಿ ಏನಿದೆ ಅಂದರೆ, ಇವರು ಎಂಥ ಜನ, ಇವರು ಮನುಷ್ಯರ ಹತ್ರನೇ ತಲೆಗಂದಾಯ ವಸೂಲು ಮಾಡ್ತಾರಲ್ಲ, ಇದು ಎಂಥ ಒಂದು ಕಟ್ಟೆ ಮನೆ, ಇದು ಸರಿಯಿಲ್ಲ ಅನ್ನೋಂತಕ್ಕಂಥ ಮನೋಭಾವ ಇದ್ಕೊಂಡೇ ಈತ ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾನೆ. ಸರಿ, ಅಲ್ಲಿ ಹೋದ. ಯಾರು ನೀವು ಅಂತ ಅಲ್ಲಿರೋ ಸೇವಕರೆಲ್ಲ ಕೇಳ್ತಾರೆ. ನಾನು ಅಲ್ಲಿ ಹೇಳಿ ಬಂದಿದ್ದೆ, ನಾಳೆಯಿಂದ ನೋಡಪ್ಪ ನನ್ನ ಮಗ 1-2 ದಿನ ನನ್ನ ಕರ್ತವ್ಯ ಮಾಡೋಕ್ಕೆ ಬರ್ತಾನೆ ಅಂತ ಯರಗಟ್ಟ ನಾಯಕರೇ ಹೇಳಿ ಬಂದಿರ್ತಾರೆ. ಸರಿ, ಇವ್ರು ಹೋದ್ಮೇಲೆ ಅವ್ರನ್ನ ಕುಂದಿಸ್ಕೊಂಡ್ರು. ಅವತ್ತು 1 ಪೈಸನೂ ಕೂಡ ದುಗ್ಗಾಣಿನೂ ಕೂಡ ವಸೂಲು ಮಾಡಲೇ ಇಲ್ಲ, ಮಾಫಿ. 2-3 ದಿವಸ ಆದರೂ ಕೂಡ ಟ್ರೆಜರಿಗೆ ದುಡ್ಡು ಬರಲೇ ಇಲ್ಲ. ಆಗ ದೊರೆ ಕೇಳ್ತಾನೆ ಮಂತ್ರಿಯಿಂದ, ಏನು ರೀ, ಏನು ಜಮನೆ ಆಗಿಲ್ಲವಲ್ಲ ದುಡ್ಡು, ಏನು ಸಮಸ್ಯೆ, ಎಲ್ಲಿದ್ದೀರಿ, ನೀವೆಲ್ಲಿದ್ದೀರಿ, ಯರಗಟ್ಟ ನಾಯಕ ಎಲ್ಲಿದ್ದಾರೆ, ಏನು ಕೆಲಸ ಮಾಡ್ತೀರಿ ಅಂತಾಗ ಆಗ ಮಂತ್ರಿ ಬಂದು ಆ ಕಟ್ಟೆ ಇದ್ರ ಹತ್ರ ಎಲ್ಲೋದ್ರು ಯರಗಟ್ಟ ನಾಯಕರು, ಸ್ವಾಮಿ ಅವ್ರಿಗೇನೋ ಆರೋಗ್ಯ ಸರಿ ಇರಲಿಲ್ಲ ಅಂತ ತಮ್ಮನ ಮಗನ ಕಳಿಸಿದ್ದಾರೆ, ಬಂದಿದ್ದಾನೆ. ಯಾಕೆ ನೀನು ನಮ್ಮ ಸುಂಕ ವಸೂಲು ಮಾಡೋದನ್ನು ನೀನು ಯಾಕೆ ಸರಿಯಾಗಿ ಮಾಡಿಲ್ಲ, ಅಲ್ಲೇನು ಸಮಾಚಾರ ನಿಂದು ಅಂತ.
ಅಲ್ರಿ ನೀವು ಮಾಡೋದು ಸರಿ ಇಲ್ವಲ್ಲ ಅಂತ ಅವ್ರಿಗೆ ಎದುರು ಬೈತಾನೆ, ಎದುರು ಉತ್ತರ ಕೊಡ್ತಾನೆ. ನೀವು ಎಲ್ಲ ಬಡವರವರು, ಗಂಡನ ಕಳ್ಕೊಂಡವರು, ಎಲ್ಲ ಜೀವನ ಮಾಡ್ತೀರಂತಂದರೆ ಅಂಥರ ಹತ್ರ ನೀವೆಲ್ಲ ತೆರಿಗೆ ವಸೂಲು ಮಾಡ್ತೀವಿ ಅಂದರೆ ಎಂಥ ಇದು ನೀಚ ಕೃತ್ಯ ಅಂತಾನೆ. ಇವನಿಗೆಲ್ಲ ತಲೆ ಕಟ್ಟಿದೆ ಕಣ, ಸುಮ್ಮನೆ ಹೋಗ್ತೇ ಇಲ್ಲೋ ಅಂತ ಹೇಳ್ತಾನೆ. ಇಲ್ಲ, ಇದು ಸರಿ ಮಾಡೋಕ್ಕೆ ಬಂದಿರೋದು ನಾನು, ಇದು ಸರಿ ಇಲ್ಲ, ನಿನಗೆ ದೊರೆಗೆ ಹೇಳು ಬೇಕಿದ್ರೆ ಅಂತ ಹೇಳ್ತಾನೆ. ಇವನು ಹೇಳ್ಕೊಂಬರ್ರು ಅಂತ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋದಾಗ ಅಲ್ಲಿ ಇದನ್ನ ಇರುತ್ತಲ್ಲ ನಾಗಮುರಿ ಬೆತ್ತ, ಅದನ್ನು ಸುಮ್ಮನೆ ಇಲ್ಲಿ ತೋರಿಸಿ ಅವೆಲ್ಲ ನಿಲ್ಲೂರು ಆಡ್ಲ ಅಂದರೆ ಸುಮ್ಮನೆ ಸಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಏನಪ್ಪ ಇದು ಯಾವ ಶಕ್ತಿ ಅಂತ ಕೊಂಡಮರ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಈ ವಿಷಯನ ತಗೊಂಡೋಗಿ ದೊರೆಗೆ ಹೇಳ್ತಾನೆ. ಅಲ್ಲ ಇವನ್ಯಾರನ್ನ ತಂದಿಟ್ಟನಲ್ಲಪ್ಪ ಕರಿಯಪ್ಪತನ್ನ, ಯಾರನ್ನ ಸೂರ್ಯ ಅರ್ಗಡ್ನಾಕನ್ನ, ಕರೀರಪ್ಪ ಅಂತ ದೊಡ್ಡಪ್ಪನ ಅಂತ ಎಲ್ಲ ಆಸ್ಥಾನ ಕರೆಸಿದಾಗ ಸ್ವಾಮಿ ಏನು ಅಂತ, ಇಲ್ಲ ನಾನೇ ಕಳಿಸಿದ್ದೆ ಅಂತ. ಏನಪ್ಪ ಇವನು ನಮಗೆಲ್ಲ ಉತ್ತರ ಕೊಡ್ತಾನಲ್ಲಪ್ಪ, ಇವನು ಯಾರು, ಇವನು ತಲೆ ಕೆಟ್ಟನು, ನಮ್ಮ ಕಟ್ಟೆ ಮನೆಗೆ ಬಂದು ಇವನು ಯಾರು ನಮ್ಮ ಆಡಳಿತನೆಲ್ಲ ಸರಿ ಇಲ್ಲ ಅಂತ ಹೇಳೋನು, ಇವನು ಕಟ್ಟಾಕ್ರಿ ಮಾಡ್ರಿ ಅಂತ ಅಲ್ಲೇ ದೊರೆ ಮುಂದೆ ಎಲ್ಲ ಕಟ್ಟಾಕಿಸ್ತಾರೆ. ಆದರೆ ಇದನ್ನು ಒಂದು ಪವಾಡದಲ್ಲಿ ಅವು ಏನು ಮಾಡಲ್ಲ. ಆವಾಗ ಹೇಳ್ತಾನೆ ಈತ, ನೋಡ್ರಿ ಮನುಷ್ಯ ಜಾತಿ ಒಂದೇ, ಈ ನಾವು ಸುಖವಾಗಿರೋದು ಅವ್ರ ಹತ್ರ ಎಲ್ಲ ಹಣ ದೋಚ್ಕೊಳಕ್ಕಲ್ಲ, ಬಡ ಬಗ್ಗರಿಗೆ ನಾವು ಅವರಿಗೆ ಪರೋಪಕಾರ ಮಾಡಬೇಕು, ಅವರಿಗೆ ವಸತಿ ಕಲಿಸ್ಬೇಕು. ಅವ್ರು ಮಾಡಿದ್ದಾರೆ ಕರ್ತವ್ಯದಿಂದ, ಏನೋ ತೊಂದರೆಯಿಂದ ಮಾಡಿದ್ದಾರೆ ಯಾವುದೋ ಒತ್ತಡಕ್ಕೆ, ಅದನ್ನು ನಾವು ತೆರಿಗೆ ವಸೂಲಿ ಮಾಡೋದ್ರಿಂದ ಅವರ ಆ ಕೃತ್ಯವನ್ನು ನಾವು ಅದನ್ನು ಹೆಚ್ಚು ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ಅದಲ್ಲ, ನೀವು ಮನುಷ್ಯನಿಗೆ ತಲೆಗಂದ ಹಾಕ್ತೀನಿ ಅಂತಂದರೆ ಈ ಕೃತ್ಯ ನಾವು ಒಪ್ಪೋದಿಲ್ಲ, ಇದನ್ನು ನೀವು ಬಿಟ್ಬಿಡ್ಬೇಕು ಅಂತ ಹೇಳಿದಾಗ ಆಗ ದೊರೆ ಅವರೆಲ್ಲ ಸ್ವಲ್ಪ ಇದು ಯಾರೋ ದೈವ ಪುರುಷ ಅಂತಂದು ಪ್ರತ್ಯಕ್ಷ ನೋಡಿದಾಗ ಆಯ್ತಪ್ಪ ಇವತ್ತಲಿದ್ದು ನಾವು ಈ ತಲೆಗಂದ ಉಸಿರು ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ, ನಮ್ಮ ಮನೆಗೆ ಬರಬೇಕು ನೀನು ಒಂದಿನ ಅಂತ ದೊರೆ ಕೇಳ್ಕೊಂತಾನೆ. ಯಾರಿಗೆ? ಜಗಳೂರು ಪಾಪನಾಯಕನಿಗೆ. ಅಷ್ಟೊತ್ತಿಗೆ ಏನಾಗಿರುತ್ತೆ, ಕಂಪಳ ದೇವರ ದೇವಸ್ಥಾನದಲ್ಲಿ ಕಳುವಾಗಿರುತ್ತೆ, ದೇವರ ಆಭರಣಗಳನ್ನೆಲ್ಲ ಹೊತ್ಕೊಂಡು ಕಳ್ಳರು ಹೋಗಿರ್ತಾರೆ. ಅದು ಈತನ ಅಂತರ ಧ್ಯಾನಕ್ಕೆ ಬಂದಾಗ ದೊರೆಗೆ ಹೇಳ್ತಾನೆ, ನನಗೀಗ ಭಾಳ ಮುಖ್ಯವಾದ ಕೆಲಸ ಇದೆ, ನಾನು ಇನ್ನೊಂದು ಸರಿ ಬಂದಾಗ ನಿಮ್ಮ ಪೂಜೆ ನಾನು ಸ್ವೀಕರಿಸ್ತೀನಿ ಅಂತಂದು ಹೇಳಿ ವೇಗವಾಗಿ ಜರೂರಾಗಿ ನಾನು ಬರ್ತೀನಿ ಅಂತೇಳಿ ತಂದೆ ಹತ್ರ ಇದ್ದಂಥ ಮುಕ್ಕಣ್ಣನ ಕಟಾರಿ ತಗೊಂಡು ಸೀದಾ ನನ್ನಿವಾಳಕ್ಕೆ ಬರ್ತಾನೆ. ನನ್ನಿವಾಳದ ಕಟ್ಟೆ ಮನೆಗೆ ಬಂದು ಎಲ್ಲರನ್ನ ಯಜಮಾನರು ಸೇರಿಸ್ತಾರೆ. ಅಲ್ರಿ, ಇಡೀ ಮ್ಯಾಸ್ ಮಂಡಲಕ್ಕೆ ಗುರುಸ್ಥಾನ, ಇಡೀ ಮ್ಯಾಸ್ ಕಂಬಳಕ್ಕೆ ದೈವವಾದಂಥ ಕಂಬಳರಂಗನ ದೇವಸ್ಥಾನದಲ್ಲಿ ದೇವರ ಒಡಿಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಎಂಥ ಅದೊಂದು ಇದು ಅವಮಾನವಲ್ವೇ? ಅದನ್ನು ಯಾರು ನೋಡ್ಕೋಬೇಕು, ಅದರ ಭದ್ರತೆ ಏನು, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು. ಇದು ಇನ್ನು ಮುಂದೆ ನಡೆಯಬಾರ್ದು ಈ ರೀತಿ ಅನಾಚಾರ ಅತ್ಯಾಚಾರ ಅಂತಂದು ಹೇಳಿ ನಾಗಮುನಿ ಬೆತ್ತನ ಕಳಿಸ್ತಾನೆ. ನೋಡು, ಕಳ್ಳರ ಸಮೇತ ಆ ಮಡುವೆಯನ್ನು ತಗೊಂಡು ನಾನು ಕಂಪಳ ದೇವರೆಟ್ಟಿಗೆ ಬರೋ ಅಷ್ಟೊತ್ತಿಗೆ ನೀನು ಬರಬೇಕು ಅಂತ ನಾಗಮುನಿ ಬೆತ್ತ ಹೋಗ್ಬಿಡುತ್ತೆ. ಆಗೇನು ಮಾಡ್ತಾನೆ, 10 ಜನ ಒಂದು ಟ್ರಸ್ಟ್ ಮಾಡ್ತಾನೆ. ಅದು ಏಳು 3 ಅಂತ, ಅದನ್ನು ತೆಲುಗಿನಲ್ಲಿ ಪದಿಮುತ್ತಿಗಾರು ಅಂತಾರೆ. 10 ಜನ ಯಜಮಾನರು. ಅದರಲ್ಲಿ ಗೂನವನು, ಕುರುಬುಲವನು, ಪಡ್ಲಾಡು, ಬೋಡಿಕಾಟ್ನಾಡು, ಗಾದಪಲಾಡು, ಪರಮೇಶ್ವರವನು, ಅಜ್ಜನವನು, ಹಿಂಗೆ 7 ಜನ ಇವರು ಮಂದ ಬೆಡಗಿಗೆ ಸೇರಿದವರು. ಇನ್ನು 3 ಜನ 3 ಕಟ್ಟೆ ಮನೆ ದೊರೆಗಳು, ಮೀಸನಾಯಕ, ಭೂಷನಾಯಕ, ಗಟ್ಟಿಮುತ್ತು ನಾಯಕ. ಈ 10 ಜನನ ತಗೊಂಡೋಗಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ತಾರೆ. ಕಂಬಳದಲ್ಲಿ ಹೋಗೋ ಅಷ್ಟೊತ್ತಿಗೆ ಇವ್ರನ್ನೆಲ್ಲ ಕರ್ಕೊಂಡು ಒಡವೆ ಸಮೇತ ನಾಗೇಂದ್ರ ಸರ್ಪ ದೇವಸ್ಥಾನದ ಹತ್ರ ಬಂದಿರುತ್ತೆ. ಕಳ್ಳರು ನಾವು ಮಾಡಿರೋ ತಪ್ಪನ್ನು ತಪ್ಪಾಯಿತು ಅಂತ ಒಪ್ಕೊಂಡ್ಬಿಡ್ತಾರೆ.
ಆಗ ಎಲ್ಲರನ್ನು ಸೇರಿಸಿ ಏನಪ್ಪ ಇಂಥ ಕಂಪುಳಕ್ಕೆ ಪವಿತ್ರವಾದಂಥ ದೇವಸ್ಥಾನದಲ್ಲಿ ಆಗಬಾರ್ದು, ನಾವು ಭಾಳ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕ್ಕೋಸ್ಕರ ಈಗ 10 ಮಂದಿನ ಇದನ್ನು ನೇಮಕ ಮಾಡಿದ್ದೀವಿ ಅಂತಂದು ಹೇಳಿ ದೇವರಿಗೆ ಒಡವೆ ಇಟ್ಟು ಜಾತ್ರೆ ಮಾಡ್ತಾನೆ. ಜಾತ್ರೆ ಮಾಡಿ ಅಲ್ಲಿ ಜಾತ್ರೆಯಲ್ಲಿ ಹೇಳ್ತಾನೆ, ನೋಡು ನಮ್ಮ ದೇವರ ಆಭರಣಗಳನ್ನು, ಕಳವಾದ ಆಭರಣಗಳನ್ನು ತಂದುಕೊಟ್ಟಿದ್ದು ನಾಗೇಂದ್ರ ಸರ್ಪ. ಅದರ ಕೃತಜ್ಞತೆಯಲ್ಲಿ ನಾವಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ 12 ವರ್ಷಕ್ಕೊಂದು ಸಾರಿ ಪೆಡಗಟ್ಟು ಪಂಡುಗ ಎಡೆ ಹಬ್ಬನ ಮಾಡಬೇಕು. ಎಡೆ ಹಬ್ಬ ಪೆಡಗಟ್ಟ ಪಂಡುಗ ಅಂತ ಹೇಳ್ತಾರೆ. ಅದು ಎಡೆ ಹಬ್ಬ ಮಾಡಿ ಆವತ್ತಿನ ದಿನ ನಾವು ನಾಗೇಂದ್ರ ಸರ್ಪನಿಗೆ ಹಾಲನ್ನು ಸಮರ್ಪಿಸಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡ್ತಾನೆ. ಅದರಂತೆ ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಭಕ್ತರು ಒಪ್ಕೊಂಡು 12 ವರ್ಷಕ್ಕೊಂದು ಸಾರಿ ಈಗಲೂ ಪೆಡಗಟ್ಟು ಪಂಡುಗ ಮಾಡ್ತಾರೆ. ಅವತ್ತಿನ ದಿವಸ ನಾಗರಾಜನಿಗೆ ಸಮಸ್ತ ಪೂಜೆಯನ್ನು ಮಾಡಿ ಹಾಲನ್ನು ಅರ್ಪಿಸ್ತಾರೆ. ಹಾಗಾಗಿ ಇದು ಪೆಡಗಟ್ಟು ಪಂಡುಗ ಅಂತ ಪ್ರಚಲಿತಕ್ಕೆ ಬಂದಿತ್ತು. ಆನಂತರ ಈತ ಆ ದೇವಸ್ಥಾನದ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕ್ಕೆ 10 ಜನ ಪದಿಮುತ್ತಿಗಾರರಲ್ಲಿ ನೇಮಕ ಮಾಡಿ ಇನ್ನು ಮುಂದೆ ಇದೆಲ್ಲ ಹಕ್ಕುಬಾಧ್ಯತೆಗಳನ್ನು, ಜವಾಬ್ದಾರಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಈ ಮುಕ್ಕಣ್ಣನ ಕಟಾರಿ ತಂದಿದ್ನಲ್ಲ ಅದನ್ನು ಅಲ್ಲಿ ಕಂಬಳ ದೇವರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಕಂಪುಳದ ಅಲ್ಲಿ ಇರ್ತಕ್ಕಂಥ ಮುಕ್ಕಣ್ಣನ ಕಟಾರಿನೇ ಪಾಪೆ ದೇವರಲ್ಲಿ ಪಾಪೆ ದೇವರು ಅಂತ ಅದನ್ನ ಕಟಾರಿ ಇಟ್ಕೊಂಡು ಪಾಪೆ ದೇವರು ಅಂತ ಪೂಜೆ ಮಾಡ್ತಾರೆ. ಈತ ಕಂಪುಳರಂಗ ಬೇರೆ ಯಾರೂ ಅಲ್ಲ. ನಮ್ಮ ಮ್ಯಾಸ ಕಂಪಳಕ್ಕೆ ಮೂಲ ದೇವರು ನರಸಿಂಹ ಹೋಬಳ ದೇವರು. ಹೋಬಳ ನರಸಿಂಹನೇ ನಮ್ಮ ಕಂಪಳರಂಗ, ಬೋಸೆರಂಗ ಎಲ್ಲ ಹೆಸರಿನಿಂದ ಕರೀತಕ್ಕಂಥ ಬೀರಡ್ಡಿರ್ತಕ್ಕಂಥ ಪೆದ್ದ ತಿರುಮಲ ದೇವರು, ಇವೆಲ್ಲ ನರಸಿಂಹಸ್ವಾಮಿಯ ಇತರೆ ಹೆಸರುಗಳು. ಮೂಲ ಆತನೇ ಕಂಪುಳರಂಗನೇ, ಹೋಬಳ ನರಸಿಂಹನೇ ನಮ್ಮ ಮೂಲ ದೇವರು, ಅದನ್ನೇ ಕಂಪಳ ದೇವರು ಅಂತಂದು ಎಲ್ಲರಿಗೆ ಹೇಳಿಬಿಟ್ಟು ಆತನ ಸೇವೆಯನ್ನು ಮಾಡಲಿಕ್ಕೆ ಅಲ್ಲೇ ಇರ್ತಾನದು. ಎಲ್ಲಿ ಕಂಪುಳರಂಗನ ಸೇವೆ ಮಾಡೋಕ್ಕೆ ಪಾಪ ಅಲ್ಲಿ ದೇವಸ್ಥಾನ ಕಟ್ತಾರೆ. ಆತನ ಎತ್ತುಗಳೇ ಇವತ್ತು ಕಂಪಳ ದೇವ್ರ ಜಾತ್ರೆಯಲ್ಲಿ ಓಡೋದು. ಇದು ಕಂಪಳ ದೇವರ ಜಾತ್ರೆ ಎಲ್ಲಿ ಆಗುತ್ತೆ ಸರ್? ಇದು ಕಂಪಳ ದೇವರ ಹಟ್ಟಿಯಲ್ಲಿ, ಚಿಕ್ಕುಮ್ತಿ ಅಂತ, ಮೊಳಕಾಲ್ಮೂರು ತಾಲೂಕು. ಚಿಕ್ಕುಮ್ತಿಯಲ್ಲಿ ಅಲ್ಲಿಗೆ ಅದಕ್ಕೊಂದು ಕಂಪಳರಂಗನ ಮೂಲದು. ನಮ್ಮರೇನು ಮಾಡಿದರು ಪ್ರಾರಂಭದಲ್ಲಿ ಮಲ್ಲಾಯಕ ಮಂದಲರು ಶುಕ್ರ ಮಲ್ಲಾಯಕನಿಗೆ ಹೆಣ್ಣು ಕೊಟ್ಟ ಮೇಲೆ ನೆಂಟರು ಬಂಟರು ಆದ್ರಲ್ಲ, ಅಕ್ಕನ ಕೊಟ್ಟಿದ್ದಕ್ಕೆ ದೊರೆಗಳಿಗೆ ದೊರೆತನವನ್ನು ಕೊಟ್ಟರು. ಜಾಗಟೆ ಪೂಜಾರಿಗೆ ಎಲ್ಲ ಮಂದಲರು ತಗೊಂಡ್ರು. ಇವತ್ತು ಕೂಡ ಪೂಜಾರಿಗಳೆಲ್ಲ ಮಂದಲರು, ದೊರೆಗಳು ಮಲ್ಲಾಯಕನವರು. ಇವರೆಲ್ಲ ಸೇರಿಕೊಂಡು ಅಲ್ಲಿ ಚಿಕ್ಕುಮ್ತಿಯಲ್ಲಿ ಈ ದೇವ್ರನ್ನ ಇಟ್ಬಿಟ್ಟು ಕಂಪಳದ ದೇವರು ಅಂತಂದು ಹೇಳಿ ಬೇರೆ ಬೇರೆ ಕಡೆ ಹೋಗಿ ನೆಲೆಸಿದರು. ಆ ಸಂದರ್ಭದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇದರ ಜಾತ್ರೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಕಟ್ಟೆ ಮನೆಗಳವರು, ಎಲ್ಲ ದೊರೆಗಳು, ಎಲ್ಲ ಮಂದಲರು ಬಂದು ಆತನಿಗೆ ಸೇವೆಯನ್ನು ಮಾಡ್ತಾರೆ. ಹೀಗೆ ಕಂಪಳ ದೇವರ ದೇವಸ್ಥಾನದ ಒಂದು ಅಧ್ವಸ್ಥಾನ ಮಾಡಿ 10 ಜನ ಯಜಮಾನರನ್ನು ನೇಮಕ ಮಾಡಿ ಇವತ್ತು ಕೂಡ ಆತನ ಹೆಸರಿನ ಮೇಲೆ ಕಂಪಳದ ದೇವರ ಸೇವೆ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಗೆ ಮುಕ್ಕಣ್ಣನ ಕಟಾರೆ ಪ್ರತಿಷ್ಠಾಪನೆ ಮುಗಿಯಿತು.